Hi everyone, welcome to part 2 Lulu Hyper Market vlog. ನಾನ್ ವೆಜ್ ಸೆಕ್ಷನ್ಗೆ ಬಂದ್ವಿ. ಮೊದಲಿಗೆ ನೋಡಿ ಚಪಾತಿ ಎಲ್ಲ ರೆಡಿ ಇರೋದಿದೆ. ಬ್ಯುಸಿ ಇರೋ ವುಮೆನ್ಸ್ಗೆ ವರ್ಕ್ ಮಾಡೋರಿಗೆಲ್ಲ ಹೋಗ್ಬಿಟ್ಟು ಬಿಸಿ ಮಾಡ್ಕೊಂಡ್ಬಿಟ್ರೆ ಚಪಾತಿ ರೆಡಿ ಆ ಥರ ಇಲ್ಲಿ. ಹಾಗೆ ಈ ಚಿಕನ್ ಪಾಪ್ಕಾರ್ನ್ ಲಾಲಿಪಾಪ್ ಕಟ್ಸ್ ಎಲ್ಲ ಇದೆ. ಎಲ್ಲ ಕಡಿಮೆ ಪ್ರೈಸ್ಗೆಲ್ಲ 100 ಗ್ರಾಮ್ಸ್ ಎಲ್ಲ ಇದೆ. ಇದೆಲ್ಲ ಬಂದು 500 ಗ್ರಾಮ್ಸ್ ಸಿಗುತ್ತೆ, 1000 ಗ್ರಾಮ್ಸ್ ಆ ಥರ. ರೈಸ್ ಎಲ್ಲ ಕೆಜಿ, ಹಾಫ್ ಕೆಜಿ, 1 ಕೆಜಿ, 175 ಹಾಫ್ ಕೆಜಿ. ಚಿಕನ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್, ಇವಾಗ ನೋಡಿ ಒಂದು ಫಿಶ್ ತೋರಿಸ್ತೀನಿ. ಶಾಕ್ ಆಗ್ತೀರಾ ನೀವೆಲ್ಲ. ಒಪ್ಪ ಫಿಶ್ ತಿನ್ನೋದ್ರಿಂದ ಹೆಲ್ದಿ ಕೂಡ ಒಳ್ಳೇದು, ಹೆಲ್ತ್ಗೆ ಇದು. ರೆಡ್ ಮೀಟ್ ಎಲ್ಲ ಒಳ್ಳೇದಲ್ಲ. ಚಿಕನ್ ಕೂಡ ಸ್ವಲ್ಪ ತಿನ್ಬೋದು. ಡ್ರೈ ಫಿಶಸ್ ಎಲ್ಲ ಇಲ್ಲಿ ಸಿಗುತ್ತೆ. ಫ್ರಾನ್ಸ್ ಕೂಡ ಇದೆ ನೋಡಿ. ಈ ಥರ ಮಸಾಲ ಎಲ್ಲ ಹಾಕ್ಬಿಟ್ಟು ರೆಡಿ ಇಟ್ಟಿರ್ತಾರೆ. ಮನೇಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಊಟ ರೆಡಿ. ಏನಿಲ್ಲ ಅಂತೀರಾ, ಹೈಪರ್ ಮಾರ್ಕೆಟಲ್ಲಿ ಎಲ್ಲಾನು ಇದೆ. ಪ್ರೈಸಸ್ ನೋಡಿ ಎಲ್ಲ. ಪಿಜ್ಜಾ ಕೂಡ ರೆಡಿ ಇರೋದು ಸಿಗುತ್ತೆ. ಓವನೆಲ್ಲ ಹಾಕೋಬಿಟ್ರೆ ಪಿಜ್ಜಾನು ರೆಡಿ. ನನ್ನ ಫೇವ್ರೆಟ್ ಸೆಕ್ಷನ್ಗೆ ಬಂದ್ವಿ. ಇದೆಲ್ಲ ಫುಡ್ ನನಗೆ ತುಂಬ ಇಷ್ಟ. ವಾವ್, ಬಾಯಲ್ಲಿ ಹಂಗೆ ನೀರು ಬರ್ತಿದೆ, ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀನಿ. ವಾವ್, ಇದು ಮಾತ್ರ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಪ್ರೈಸ್ ಕೂಡ ತುಂಬ ಕಡಿಮೆ. KFCಗಿಂತ ಟೇಸ್ಟ್ ಸ್ವಲ್ಪ ಕಡಿಮೆ, ಬಟ್ ಚೆನ್ನಾಗಿರುತ್ತೆ. ಈ ಥರ ರೋಲ್ಸ್ ಎಲ್ಲ ಸಿಗುತ್ತೆ. ನಾನು ಚಿಕನ್ ರೋಲ್ ತೊಗೊಂಡೆ, ಹಾಗೆ ಚಿಕನ್ ಪಫ್ ಕೂಡ ತೊಗೊಂಡೆ. ಮೇಲ್ಗಡೆ ಹೋಗಿ ತಿನ್ನೋಣ ಅಂತ. ಸ್ವೀಟ್ಸ್ ಐಟಮ್ಸ್ ಎಲ್ಲ ಇದು. ನಂಗೆ ಸ್ವೀಟ್ ಅಷ್ಟು ಲೈಕ್ ಆಗಲ್ಲ ಅಂತ ನಾನು ಜಾಸ್ತಿ ಸ್ಪೈಸಿ ಕಡೆ ಹೋದ್ವಿ. ಅಗೇನ್ ಸ್ನ್ಯಾಕ್ಸ್ ಹತ್ರ ಬಂದ್ವಿ. ಈ ಥರ ಬಾಕ್ಸಸ್ ಎಲ್ಲ ಇರುತ್ತೆ ಸ್ನ್ಯಾಕ್ಸ್. ಇದು ತೋರಿಸಿರ್ಲಿಲ್ಲ ಲಾಗಲ್ಲಿ. ಈ ಕೇಕ್ ನಂಗೆ ತುಂಬ ಇಷ್ಟ. ಲಾಸ್ಟ್ ತೊಗೊಂಡು ಹೋಗಿದ್ವಿ, ಇನ್ನೂ ಹಾಗೇ ಇದೆ. ಅದಕ್ಕೆ ಪ್ರವಿ ಅದನ್ನ ಖಾಲಿ ಮಾಡೋ, ಊರಿಗೆ ಹೋಗ್ತಾ ಇದೆಯಾ ಅಂತ ಅಂದ. ಅದಕ್ಕೆ ಬೇಡ ಅಂತ ಬಿಟ್ಟು ಬಂದೆ. ಫ್ರೂಟ್ಸ್ ಕಟ್ಟೆಲ್ಲ ಈ ಥರ ಸಿಗುತ್ತೆ. ಸ್ವೀಟ್ಸ್, ಬೇಕ್ರಿ ಎಲ್ಲ ಈ ಥರ ಇರುತ್ತೆ. ಇದು ಕೇಕ್ಸ್ ಬಂದು ತುಂಬ ಚೆನ್ನಾಗಿರೋ ಕೇಕ್. ಟೇಸ್ಟಿ ಕೊಡ್ತಿದ್ರು, ಯಾಕೋ ಈ ಸಲ ಕೊಡ್ತಾ ಇಲ್ಲ. ಈ ಕೇಕ್ ಚೆನ್ನಾಗಿರುತ್ತೆ. 1001 ಸಮಥಿಂಗ್ ಏನೋ ಇದೆ. ಪೇಸ್ಟ್ರಿ ಕೇಕ್ಸ್, ಮಿನಿ ಕೇಕ್ಸ್ ಎಲ್ಲ 150ಗೆಲ್ಲ ಇತ್ತು. ಯಾವ್ಯಾವ ಥರದ ಸ್ವೀಟ್ಸ್ ಇದೆ ಅಂದರೆ, ಬೇಕ್ರಿ ಐಟಮ್ಸ್ ತುಂಬ ಚೆನ್ನಾಗಿತ್ತು. ಕಡಿಮೆ ಅಂದರೆ ತುಂಬಾ ಕಡಿಮೆ ಇಲ್ಲಿ ಪ್ರೈಸ್. ಸ್ವೀಟ್ಸ್ ಕೂಡ ಎಲ್ಲಾನು ಇತ್ತು. ನಾನು ಯಾವುದು ನೋಡಿಲ್ಲ, ಇಲ್ಲೆಲ್ಲ ನೋಡ್ಬಿಟ್ಟಿದ್ದೀನಿ ಸ್ವೀಟ್ಸ್. ಜ್ಯೂಸ್ ಎಲ್ಲ ಈ ಥರದ್ದು ಇತ್ತು. ಕೀ ಫ್ರೂಟ್ಸ್ದು, ವಾಟರ್ಮೆಲನ್ ಅದೆಲ್ಲ ಇತ್ತು.
ಹಾಗೆ ಪಿಜ್ಜಾ ರೆಡಿ ಮಾಡೋಕ್ಕೆ ಮೇಲೆ ಹಾಕ್ತೀವಲ್ಲ ಅದೆಲ್ಲನೂ ರೆಡಿ ಸಿಗುತ್ತೆ, ಗ್ರಾಮ್ಸ್ ಥರ ಕೊಡ್ತಾರೆ. ಹಾಗೆ ಕಾಜು ಕಟ್ಲಿ ತೊಗೊಂಡ್ವಿ ನಾವು. ವೆಜ್ಜಲ್ಲಿ ನೋಡಿ ಐಟಮ್ಸ್ ಅಷ್ಟೊಂದು ಇಲ್ಲವೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ವೆಜ್ಜಲ್ಲಿ ಐಟಮ್ಸೇ ಇಲ್ಲ ಅಂತ. ಹುಡುಕಿದ್ರೂ ಒಂದು 5, ರೈಸಲ್ಲಿ ಮಾತ್ರ 1, 2 ಅಷ್ಟೇ. ಹೈಪರ್ ಮಾರ್ಕೆಟ್ ಶಾಪ್ ಮುಗಿತಾ ಬಂದು ಇವಾಗ ಸಿಯಾ ಎದ್ಲು. ಪೈನಾಪಲ್ ಮಸಾಲ, ಆ್ಯಪಲ್ ಮಸಾಲ ತೊಗೊಂಡ್ವಿ 100 ಗ್ರಾಮ್ 100 ಗ್ರಾಮ್. ತುಂಬ ಚೆನ್ನಾಗಿರುತ್ತೆ. ಇದು ಚಿಕನ್ ಕಟ್ಸ್ ಎಲ್ಲ ಈ ಥರ ಪ್ಯಾಕ್ ಇರುತ್ತೆ. ಮನೇಲಿ ಹೋಗಿಬಿಟ್ಟು ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು, ರೆಡಿ. ಬಿಲ್ಲಿಂಗ್ ಮಾಡಿಸ್ಕೊಂಡು ಮೇಲೆ ಬಂದ್ವಿ. ಆಲ್ರೆಡಿ 9:30 ಆಗಿತ್ತಲ್ವ, ಊಟ ಮಾಡಿಬಿಟ್ಟೆ ಹೋಗೋಣ ಅಂತ ಸಿಯಾಗೆ ಬೆಲ್ಟ್ ಹಾಕಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಊಟಕ್ಕೆ. ಪಪ್ಪ ಊಟ ತರಕ್ಕೆ ಹೋದ. ಅವ್ರ ಪಪ್ಪ ಸಿಯಾ ರೆಡಿ ಟು ಈಟ್. ಆಲ್ರೆಡಿ ಸಿಯಾದ ಊಟ ಆಗಿದೆ, ಬಟ್ ನೋಡ್ತಾಳೆ ನಮ್ಮನ್ನ ಯಾವ ಥರ ಕಾಟ ಕೊಡ್ತಾಳೆ ನೋಡಿ ಇವಾಗ. ನಂದು ಬಿರಿಯಾನಿ ಕೊಂಬೋ ಬಂತು, ಇವ್ರದ್ದು ಬಿರಿಯಾನಿ ಬಂತು. ಹಾಗೆ ಚಿಕನ್ ಅಲ್ಲಿ ರೋಲ್ಸ್ ತೊಗೊಂಡಿದ್ವಿ, ಪಫ್ ತೊಗೊಂಡಿದ್ವಿ, ಪಾಪ್ಕಾರ್ನ್ಸ್ ತೊಗೊಂಡಿದ್ವಿ. ಅದೆಲ್ಲನೂ ಮೇಲ್ ತಿನ್ನೋಣ ಅಂತ ಎತ್ಕೊಬಂದ್ವಿ. ಪಾಪ ಸಿಯಾ ನೋಡ್ತಾ ಇದ್ದಾಳೆ. ಅವ್ರಿಗೆ ತಿನ್ಸಕ್ಕಿಲ್ಲ ಏನೂ ಇಲ್ಲ. ಜ್ಯೂಸ್ ಕೇಳಿದ್ವಿ, ಕೋಲ್ಡ್ ಇತ್ತು, ಸೊ ಬೇಡ ಅಂತ ಬಿಟ್ಟೆ. ಪ್ಲೇಟ್ ಎಳಿತಾ ಇದ್ದಾಳೆ ಬೇಕಂತ. ನಿಂಗೇನೂ ಇಲ್ಲ ಖಾಲಿ ಇಲ್ಲಿ ಅಂತ ಹೇಳ್ತಾ ಇದ್ದೆ. ಪಾಪನ್ ಕೂಡ ಓಪನ್ ಮಾಡ್ದೆ. ಎಲ್ಲ ತಿನ್ಬಿಟ್ಟು ಹೊರಟ್ವಿ. ಪಾಪ ಅನ್ಸುತ್ತೆ ಸಿಯಾನ್ ಬಿಟ್ಟು ಊಟ ಮಾಡೋಕ್ಕೆ. ಏನೋ ಮಾತಾಡ್ಸ್ಕೊಂಡು ಊಟ ಖಾಲಿ ಮಾಡಿ ಊಟೇ ಬಿಟ್ವಿ. Thanks for watching. Please like, share and subscribe. Bye bye everyone.